ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ವೀಕ್ಷಕರೇ, ನಮ್ಮ ಸ್ಯಾಂಡಲ್ವುಡ್ನ ಕೃಷ್ಣ ಅಜಯ್ ರಾವ್ ಅವರು ಸರಳಾ ಸುಬ್ಬಾರಾವ್ ಆಗಿ ಇದೇ ಫೆಬ್ರವರಿ 12ರಂದು ನಮ್ಮ ಮುಂದೆ ಬರ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಮೊದಲಿಗೆ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸರ್, ಸರಳಾ ಸುಬ್ಬಾರಾವ್ ಒಂದು ಸಾಂಸಾರಿಕ ಸಿನಿಮಾದಲ್ಲಿ ಸಂಘರ್ಷದ ವಿಚಾರ ಯಾಕೆ? ಈ ಸಿನಿಮಾ ಏನು ಹೇಳಕ್ಕೆ ಹೊರಟಿದೆ ಆ್ಯಂಡ್ ಅಜಯ್ ರಾವ್ ಅವರು ಈ ಸಿನಿಮಾದ ಬಗ್ಗೆ ಏನು ಹೇಳ್ತಾ ಇದ್ದಾರೆ? ಏನು ಸಂಘರ್ಷ ವಿಚಾರದಲ್ಲಿ? ಸಂಘರ್ಷದ ವಿಚಾರ ಅಂದರೆ ಒಂದು ವಿಜುವಲ್ಸ್ಗಳು ನೋಡಿದಾಗ ಒಂದಷ್ಟು ಇಂಡೋ ಪಾಕದು ಇವೆಲ್ಲ ಒಂದಷ್ಟು ನಮಗೆ ಕಾಣಬರುತ್ತೆ. ಸೊ ಎಲ್ಲೋ ಒಂದು ಕಡೆ ಸಿನಿಮಾದಲ್ಲಿ ನಾವೇನು ಈ ರೆಟ್ರೋ ಸ್ಟೈಲಲ್ಲಿ ಗಂಡ ಹೆಂಡ್ತಿದ್ದು ಏನಿಲ್ಲ ಅಲ್ದಿರ ಬೇರೆ ಏನೋ ಒಂದು ವಿಚಾರಗಳಿದೆ ಅಂತ ನಮ್ಗೆ ಅನಿಸುತ್ತೆ. ಸೊ ಅದ್ರ ಕುರಿತಾಗಿ ಇದು ಭಾರತದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಯ್ತಲ್ಲ, ಆ ಟೈಮಲ್ಲಿ ಆ ಕಾಲಘಟ್ಟದಲ್ಲಿ ನಡೆಯುವಂಥ ಒಂದು ಸಿನಿಮಾ. ತ್ರಿವೇಣಿ ಅವರ ಕಾದಂಬರಿ ಆಧಾರಿತ ಸಿನಿಮಾ. ಬಟ್ ಓವರ್ ಆಲ್ ಸಿನಿಮಾ ಮೋರ್ ಆಫ್ ಲವ್, ರೊಮ್ಯಾನ್ಸ್. ಆ ಪೀರಿಯಡಲ್ಲಿ ಪ್ರೀತಿ ಅಂದರೆ ಎಷ್ಟು ಚೆಂದ ಆಯಿತು, ಅದ್ರ ಮೌಲ್ಯತೆಗಳು ಹೇಗಿತ್ತು, ವ್ಯಾಲ್ಯೂಸ್ ಆಫ್ ಲವ್, ಪ್ರೆಸೆನ್ಸ್, ಟೈಮ್ ಪ್ರೆಸೆನ್ಸ್. ಸೊ ಇದನ್ನು ಬ್ಯೂಟಿಫೈ ಮಾಡಿ ತೋರಿಸ್ತಿರ್ತಕ್ಕಂಥದ್ದು. ಅಂದರೆ ಆ 1979, 80sಲ್ಲಿ ಹೇಗೆ ಬದುಕ್ತಾ ಇದ್ರು, ಅಂದರೆ ಆ ಅಣ್ಣವರು ಮಾಡಿದ್ದ ಅಥವಾ ವಿಷ್ಣು ಸರ್ ಮಾಡಿದ್ದ, ಅನಂತನಾಗ್ ಸರ್ ಮಾಡಿದ್ದು, ಆ ಕಾಲಘಟ್ಟಕ್ಕೆ ಹೋಗಿ ಅಂದರೆ ನಾನು ಜೀವಿಸುವಂಥ ಒಂದು ಅವಕಾಶ ಸಿಕ್ಕಿತ್ತು. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸರ್, ಮತ್ತೊಂದು ವಿಚಾರ ಏನಂದರೆ, ನೀವು ಹೇಳಿದ್ರಿ ಇವಾಗ ರೆಟ್ರೋ ಆ ಕಾಲಘಟ್ಟದ ಸಿನಿಮಾ ಅಂತ. ಇವಾಗ ಇವಾಗ ನಾವು ಆ ಕಾಲಘಟ್ಟದ ಸಿನಿಮಾ ಅಂತ ಬಂದಾಗ ಇವಾಗ ಅದರಲ್ಲಿ ಹಾಸ್ಯಾಸ್ಪದವಾಗಿ ಒಂದು ಆ ಸಾಂಸಾರಿಕ ಒಂದು ವಿಚಾರವನ್ನು ಹಾಸ್ಯಾಸ್ಪದವಾಗಿ ತೋರಿಸ್ಬೇಕು ಅಂತ ಮುಖ್ಯವಾಗಿ ಅನಿಸಿದ್ದು ಯಾಕೆ? ಅಲ್ಲ, ಅದು ಕಾದಂಬರಿ ಆಧಾರಿತ ಕಥೆ ಆಗಿರೋದ್ರಿಂದ ಅದು ಇರೋದೇ ಹಾಗೆ. ಎಸೆನ್ಸ್ ಆ ಸಿನಿಮಾದಲ್ಲಿ ಮೋರ್ ಆಫ್ ಫನ್, ಕಾಮಿಡಿ ಆ್ಯಂಡ್ ರೊಮ್ಯಾನ್ಸ್ ಎಲ್ಲನೂ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಷ್ಟೇ. ಅದು ಕಾದಂಬರಿನಲ್ಲಿರೋ ಕಥೆ ಇದೆ. ಓಕೆ. ನಾವು ಅಜಯ್ ರಾವ್ ಅವರು ನಿಮ್ಮ ಸಿನಿಮಾಗಳನ್ನ ನೋಡ್ತಿದ್ರೆ ಒಂದು ಚಾಕ್ಲೇಟ್ ಹೀರೋ ಆಗಿ ನಮ್ಮ ಇಂಡಸ್ಟ್ರಿಗೆ ನೀವು ಎಂಟ್ರಿ ಕೊಟ್ರಿ. ನಂತರ ಇವಾಗ ಬರ್ತಾ ಇರುವಂಥ ನಿಮ್ಮ ಸಿನಿಮಾಗಳು ಪ್ರತಿಯೊಂದು ಸಿನಿಮಾದಲ್ಲೂ ಇವಾಗ ಯುದ್ಧಕಾಂಡ ಆಗಿರ್ಬೋದು, ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗಳು. ಸೊ ಇವಾಗ ಯುದ್ಧಕಾಂಡ ನಂತರ ನಿಮ್ಮ ಸ್ಕ್ರಿಪ್ಟ್ ಸೆಲೆಕ್ಷನ್ ಬದಲಾಗಿದೆಯಾ ಹೇಗೆ? ಸೊ ಇದರಲ್ಲಿ ನಮಗೆ ಒಂದು ಒಳ್ಳೆ ಏನೋ ನಮಗೆ ಒಂದು ಸ್ಟಫ್ ಇದೆ ಅಂತ ಅನಿಸುತ್ತೆ ಟ್ರೇಲರ್ ನೋಡಿದಾಗ, ವಿಜುವಲ್ಸ್ಗಳು ನೋಡಿದಾಗ ಖಂಡಿತವಾಗ್ಲೂ. ಸೊ ಇದಕ್ಕೆ ರೀಸನ್ ಏನು ಅನ್ನುವಂಥದ್ದು ನಿಮ್ಮ ಸ್ಕ್ರಿಪ್ಟ್ ಸೆಲೆಕ್ಷನ್ ಬಗ್ಗೆ? ಅಲ್ಲ, ಹೋಗ್ತಾ ಒಂದು ಮೆಚ್ಯೂರಿಟಿ ಅನ್ನೋದು ಬೇಕಲ್ಲ. ಆಡಿಯನ್ಸು ಅದನ್ನು ಬಯಸ್ತಾರೆ. ಅಂದರೆ ಎಲ್ಲ ಅದೇ ಮೊನೋಟನ್ಸ್ ಮಾಡ್ಕೊಂಡಿದ್ರೆ ನಮಗೂ ಬೋರ್ ಹೊಡೆಯುತ್ತೆ, ಆಡಿಯನ್ಸ್ಗೂ ಬೋರ್ ಹೊಡೆಯುತ್ತೆ. ಆ್ಯಂಡ್ ಈ ಸಿನಿಮಾ ಯುದ್ಧಕಾಂಡಕ್ಕೂ ಮುಂಚೆ ಮಾಡಿರ್ತಕ್ಕಂಥದ್ದು, ವೆರಿ ಬಿಫೋರ್ ಯುದ್ಧಕಾಂಡ. ಸೊ ಅವಾಗಿಂದನೇ ಆ ಟೇಸ್ಟು ಚೇಂಜ್ ಆಗಿದೆ. ಅಂದರೆ ಏನಾದರೂ ಒಂದು ಒಳ್ಳೆ ಸಿನಿಮಾಗಳು ಕೊಡಬೇಕು ಅಂತ. ಆ್ಯಕ್ಚುಲಿ ಯುದ್ಧಕಾಂಡ ಸೆಕೆಂಡ್ ಪ್ರಯತ್ನ, ಈ ಸರಳಾ ಸುಬ್ಬರಾವಿಂದನೇ ಅದು ಮುಂಚೆನೇ ಮಾಡಿದ್ದು. ಓಕೆ ಓಕೆ. ಸರ್, ಮತ್ತೊಂದು ವಿಚಾರ ನಾನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ಈ ಕುಟುಂಬ ಹಾಗೆಯೇ ದೇಶ ಬೇರೆ ಬೇರೆ ಅಲ್ಲ ಅನ್ನೋ ಅಂಥ ಒಂದು ವಿಚಾರ ನಮಗೆ ನೋಡಿದಾಗ ಒಂದಷ್ಟು ವಿಜುವಲ್ಸ್ಗಳಲ್ಲಿ ನಮಗೆ ಕಾಣಿಸುತ್ತೆ. ಇದ್ರ ಬಗ್ಗೆ ನಿಮ್ಮ ಪರ್ಸ್ನಲ್ ಒಪಿನಿಯನ್, ನಿಮ್ಮ ಅಭಿಪ್ರಾಯ ಏನು ಸರ್? ಅದ್ರ ಬಗ್ಗೆ ಮಾತಾಡಬೇಕಂದ್ರೆ ಆ್ಯಕ್ಚುಲಿ ತುಂಬ ಏನು ವಿಸ್ತಾರವಾಗಿ ಮಾತಾಡಬೇಕು. ಅದು ತುಂಬ ಒಂದು ಲೈನಲ್ಲಿ ಸ್ಟೇಟ್ಮೆಂಟ್ ಹೇಳಿಬಿಟ್ರೆ ಒಬ್ಬೊಬ್ಬರಿಗೆ ಬೇರೆ ಬೇರೆ ಥರ ಅರ್ಥ ಆಗಿಬಿಡುತ್ತೆ. ದೀಸ್ ಆರ್ ಆಲ್ ವೆರಿ ಇಂಟೆಲೆಕ್ಚುಯಲ್ ಆ್ಯಂಡ್ ಸೆನ್ಸಿಟಿವ್ ಟಾಕ್ಸ್. ಅದನ್ನು ಒಂದೇ ಲೈನಲ್ಲಿ ಹಿಂಗೆ ಮುಗಿಸೋಕ್ಕಾಗಲ್ಲ. ಒಂದೊಂದು ಕಾಲಕ್ಕೆ ಒಂದೊಂದು ಸನ್ನಿವೇಶಗಳಲ್ಲಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವಿಚಾರಗಳು ಚೇಂಜ್ ಆಗ್ತಾ ಇರುತ್ತೆ. ಅದು ಭಾಳ ಕಷ್ಟ ಅದನ್ನು ಒಂದು ಮಾತಲ್ಲಿ ಹೇಳೋದು. ಸರ್, ಮತ್ತೊಂದು, ಇವಾಗ ನಾವು ಯಾವುದೇ ಸಿನಿಮಾ ತೊಗೊಂಡ್ರು ಕೂಡ ಒಂದು ಪಾತ್ರ, ಆ ಪಾತ್ರಧಾರಿಗೆ ಯಾವುದಾದ್ರೂ ಒಂದು ಪಾಠವನ್ನು ಹೇಳ್ಕೊಡುತ್ತೆ. ಪ್ರತಿಯೊಂದು ಸಿನಿಮಾ ಕೂಡ ಅಷ್ಟೇ, ನಮಗೆ ಒಂದು ಯಾವುದಾದ್ರೂ ಒಂದು ಎಲಿಮೆಂಟೇ ನಮಗೆ ಒಂದು ಏನೋ ಒಂದು ಪಾಠ ಹೇಳ್ಕೊಡುತ್ತೆ. ಸೊ ಇವಾಗ ನಿಮಗೆ ಎಸ್ಪೆಷಲಿ ಈ ಸರಳಾ ಸುಬ್ಬಾರಾವ್ ನಿಮಗೆ ಈ ಪಾತ್ರಧಾರಿಯಾಗಿ ಇವಾಗ ನಿಮಗೆ ಯಾವ ಪಾಠವನ್ನು ಹೇಳ್ಕೊಡುತ್ತೆ ಸರ್? ಪಾಠ ಅಂತಲ್ಲ, ಅಂದರೆ ನಾನು 80s ಕಿಡ್ಡೆ. ಸೊ ನಾನು ನೋಡಿದ್ದೀನಿ ನಮ್ಮ ತಂದೆ ತಾಯಿ ಬದುಕಿದ್ದು ಅದೇ ಥರನೇ. ಅಷ್ಟು ಅಂದರೆ ಈ ಸರಳಾ ಸುಬ್ಬಾರಾವ್ ಸಿನಿಮಾ ಮಾಡಬೇಕಾದ್ರೆ ನನಗೆ ನನ್ನ ತಂದೆ ತಾಯಿನೇ ಕಾಣಿಸಿದ್ದೆ. ಆ್ಯಕ್ಚುಲಿ ಅಷ್ಟು ಪ್ರೀತಿಯಿಂದ, ಅಷ್ಟು ಅನ್ಯೋನ್ಯತೆಯಿಂದ ಇದ್ದು ನಾನು ಯಾವತ್ತೂ ಜಗಳಾಡಿದ್ದು, ಕಿತ್ತಾಡಿದ್ದು ನೋಡಿದೆ. ಆಮೇಲೆ ಅದು ಅವ್ರು ಬದುಕಿರ್ತಕ್ಕಂಥ ಒಂದು ಶಿಸ್ತು, ಆ ಪದ್ಧತಿಗಳು ಅವೆಲ್ಲ ಏನಿರ್ತೈತಲ್ಲ ಅದನ್ನು ನಾನು ನೋಡಿದ್ದೀನಿ. ಹಾಗಾಗಿ ಕಲ್ತಿದ್ದೀನಿ ಅನ್ನೋದಕ್ಕಿಂತ ಆಲ್ರೆಡಿ ಮುಂಚೆನೇ ಕಲ್ತಿರೋದು ಇದನ್ನು ನಾನು ಅಳವಡಿಸ್ಕೊಂಡು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಬಟ್ ಬೆಳೆದಾದ್ಮೇಲೂ ಮತ್ತೆ ಹೋಗಿ ಆ ಯುಗದಲ್ಲಿ ಬದುಕುವಂಥ ಒಂದು ಅವಕಾಶ ಸಿಕ್ಕಿದೆ.
ಸರ್ ಮತ್ತೊಂದು ವಿಚಾರ ಏನಂದರೆ ಇವಾಗ ಇದು ಅಂದರೆ ಪ್ರಸ್ತುತ ಇದು ವಿದ್ಯಮಾನದ ಸಮಸ್ಯೆಗಳಿಗೇನಾದರೂ ಇದು ಮಾಡುತ್ತಾ ಅನ್ನೋವಂಥದ್ದು ಒಂದು ಅಂದರೆ ಸಮಸ್ಯೆಗಳಿಗೇನಾದರೂ ಪರಿಹಾರ ಕೊಡುತ್ತಾ ಅನ್ನೋವಂಥದ್ದು ಈ ಇಲ್ಲ ಸಿನಿಮಾ ಆ ಥರದ್ದೇನು ಇಟ್ಸ್ ಬ್ಯೂಟಿಫುಲ್ ಒಂದು ರೊಮ್ಯಾಂಟಿಕ್ ರಾಮ್ ಕಾಮ್ ಸಿನಿಮಾ ಅಷ್ಟೇ ಅಷ್ಟೇ. ಅದು. ಓಕೆ ನಾವು ಯಾವುದೇ ರೀತಿಯಾದಂಥ ಸಂದೇಶಗಳು ಕೊಡುವಂಥದ್ದು ಅಥವಾ ಏನೋ ಒಂದು ಬದಲಾವಣೆ ಮಾಡೋದಕ್ಕೆ ಆ ಥರ ಹೋಗ್ತಾ ಇಲ್ಲ. ಓಕೆ ಇಟ್ ಇಸ್ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್. ನೀವು ಮೆಸ್ಮರೈಸ್ ಆಗಿ ಹಿಪ್ನೋಟೈಸ್ ಆಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ನೀವು ಆ ಕಾಲದಲ್ಲಿ ಹೋಗಿ ಯು ವಿಲ್ ಲಿವ್ ಇನ್ ದಟ್ ಎರಾ ಆ್ಯಂಡ್ ಕಮ್ ಬ್ಯಾಕ್ ಅಷ್ಟೇ. ನಾನು ಆ್ಯಕ್ಚುಲಿ ನಿಮ್ಮನ್ನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ ನಮಗೆ ಇನಿಷಿಯಲಿ ನಮ್ಗೆ ನೋಡಿದಾಗ ಒಂದಷ್ಟು ಸೀನ್ಸ್ಗಳು ಇವಾಗ ಗಂಡ ಹೆಂಡತಿ ಅಂಥದ್ದು ತುಂಬ ಹಾಸ್ಯಾಸ್ಪದವಾಗಿ ಹೋಗ್ತಾ ಇರುತ್ತೆ. ಬರ್ತಾ ಬರ್ತಾ ಮಗು ಹುಟ್ಟುವಂಥದ್ದು, ಈ ಮಗು ಕೂಡ ಸಮಾಜದಲ್ಲಿ ಅಂದರೆ ಆ ಹುಟ್ಟೋಕ್ಕಿಂತ ಮುಂಚೆ ಏನಾದರೂ ಒಂದು ಸಮಸ್ಯೆ ಅದಕ್ಕೆ ಪ್ರಾಬಬ್ಲಿ ಫೇಸ್ ಮಾಡುತ್ತಾ ಅನ್ನೋವಂಥದ್ದು. ಸೊ ಇದು ಮಗುನ ಅಥವಾ ನಮ್ಮ ಸಮಾಜದ ಪ್ರತಿಬಿಂಬನ ಅಂತ ನನಗೊಂದು ಕಾಡ್ತು, ನಿಮ್ಮನ್ನು ಕೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ. ಇಲ್ಲ ಟ್ರೈಲರ್ದು ವಿಚಾರನೇ ಆಗಿರುತ್ತೆ. ಕೆಲವೊಂದು ಕುತೂಹಲಗಳು ನಾವು ಇಡಬೇಕಾಗುತ್ತೆ, ಅದನ್ನು ನಾವು ಈಗಲೇ ಬಿಡಬಾರ್ದು. ಅದು ತೆರೆ ಮೇಲೇ ಬಂದಾಗ ಅದರದ್ದು ಎಲ್ಲ ಓಕೆ ವಿವರಣೆಗಳು ಕೊಡ್ತಾ ಹೋಗ್ತೀವಿ. ಬಟ್ ಟ್ರೈಲರ್ದು ಮಜಾ ಉದ್ದೇಶನೇ ಅದು, ಒಂದು ನಾವು ಕುತೂಹಲ ಹುಟ್ಟಿಸ್ಬೇಕನ್ನೋದು. ಸೊ ನೀವು ಪ್ರಶ್ನೆ ಕೇಳ್ತಿರ್ಬೇಕಾದ್ರೆ ನಿಮ್ಗೆ ಕುತೂಹಲ ಹುಟ್ಟಿದೆ ಅಂದರೆ ಅದು ನನಗೆ ಖುಷಿ ಆಗ್ತಾ ಇದೆ. ಬಿಟ್ಟರೆ ಇವಾಗ ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡಲ್ಲ, ಮಜಾ ಹೋಗ್ಬಿಡುತ್ತೆ. ಡೆಫಿನೆಟ್ಲಿ ಸರ್. ಮತ್ತೊಂದು ಏನು ಅಬ್ಸರ್ವ್ ಮಾಡಿದೆ, ನಿಮ್ಮ ಒಂದು ಅಂದರೆ ತುಂಬ ಒಂದು ಒಳಗಿನ ಹೋರಾಟ ಕಾಣಿಸ್ತಿದೆ ನಿಮ್ಮ ಈ ಪಾತ್ರದಲ್ಲಿ. ಇನ್ಸೈಡ್ ನೋಡ್ತಿದ್ರೆ ಏನೋ ನಮಗೆ ವಿಜುವಲ್ಸ್ಗಳು ನಾರ್ಮಲ್ ಅಂತ ಅನಿಸಿಲ್ಲ, ಎಲ್ಲೋ ಒಳಗಿನ ಹೋರಾಟ. ಸೊ ಇದ್ರ ಬಗ್ಗೆ ಏನಾದರೂ ಬಿಟ್ಕೊಡ್ಬೋದಾ ಅಥವಾ ಏನಾದರೂ ಹೇಳ್ತೀರಾ ಅಂತ? ಏನಿದೆ ಒಳಗಡೆ ಒಳಗಿನ ಹೋರಾಟ ಏನೋ ಒಂದು ಇದೆ ಅನ್ನೋವಂಥದ್ದು ಈ ಸಿನಿಮಾದಲ್ಲಿ. ಆ ಥರ ನಮ್ಗೆ ನೋಡಿದಾಗ ವಿಜುವಲ್ಸ್ ನೋಡಿದಾಗ ಆ ರೀತಿ ಅನ್ನಿಸ್ತು. ಸೊ ಅದಕ್ಕೆ ನಿಮ್ಮನ್ನೇ ಕೇಳೋಣ ಅಂತ. ಅಲ್ಲ ಅದೇ ನಾನು ಹೇಳ್ತಿದ್ದೀನಿ, ಟ್ರೈಲರ್ ಉದ್ದೇಶ ಏನೇನಾದರೂ ಒಳ್ಳೇದು ಅನ್ಸೋದು. ನೋಡೋಣ 12th ಫೆಬ್ರವರಿ ಸಿನಿಮಾ ರಿಲೀಸ್ ಆದಾಗೆಲ್ಲ ಆವಾಗಲೇ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ. ರಘು ಅವರ ಒಂದು ಪಾತ್ರ ನೋಡಿದಾಗ ಎಲ್ಲೋ ನಮಗೆ ಒಂದು ನಾಲ್ವಡಿ ಕೃಷ್ಣರಾಜ ಆ ರೀತಿ ಆ ಎರಾದಕ್ಕೆ ನಾವು ಹೋಗ್ಬಿಡ್ತೇವೆ. ಅವರ ಒಂದು ಅಂದರೆ ಕಾಸ್ಟ್ಯೂಮ್ ಆಗಿರ್ಬೋದು, ಮತ್ತು ಇವಾಗ ಮಿಶಾ ನಾರಂಗ್ ಅವರು ಕೂಡ ತುಂಬ ಅದ್ಭುತವಾಗಿ ಕಾಣಿಸ್ತಾರೆ. ಸೊ ಮಿಶಾ ಅವರೊಟ್ಟಿಗೆ ಕೆಲಸ ಮಾಡೋಂಥ ಅನುಭವ ಹೇಗಿತ್ತು, ಆ ಎಕ್ಸ್ಪೀರಿಯನ್ಸ್ ಎಲ್ಲ ಅದಾದ್ರೆ ಒಂದು ಸ್ವೀಟ್ ಮೆಮೊರಿ. ಆರ್ಟಿಸ್ಟ್ಗಳು ರಂಗಾಯಣ ರಘು ಸರ್ ಜೊತೆಗೆ ಯಾವಾಗಲೂ ಕೆಲಸ ಮಾಡೋದಕ್ಕೆ ಅದು ಒಂದು ಬೇರೆ ಥರದ್ದೇ ಖುಷಿ, ಬೇರೆ ಥರದ್ದೇ ಮಜಾ. ಅವ್ರು ಸೆಟ್ಟಲ್ಲಿದ್ದಾಗ ಅವ್ರನ್ನ ನೋಡೋದೇ ಒಂದು ಖುಷಿ ಇರುತ್ತೆ. ಆ್ಯಂಡ್ ಮಿಶಾ ಕೂಡ ಅವರು ಪಂಜಾಬಿ ಹುಡುಗಿ ಆಗಿದ್ರು ಕನ್ನಡನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕನ್ನಡ ಭಾಷೆ ಗೌರವಿಸಿ ಸೆಟ್ಟಿಗೆ ಬರೋಕ್ಕೂ ಮುಂಚೆ ಪ್ರಿಪೇರ್ ಆಗಿ ಡೈಲಾಗ್ಸ್ಗಳನ್ನ ಹಾಕಿ ಅದರದ್ದು ಅರ್ಥ ತಿಳ್ಕೊಂಡು, ಪ್ರತಿಯೊಂದು ಪದದ ಅರ್ಥ ತಿಳ್ಕೊಂಡು ಅಷ್ಟೇ ಇನ್ ಟೈಮ್ ಎಮೋಟ್ ಮಾಡಿದ್ದಾರೆ. ಎಲ್ಲೂ ಪ್ರಾಂಪ್ಟ್ ತೊಗೊಳ್ದೆ ಅವರಾಗೆ ಡೈಲಾಗ್ಸ್ಗಳನ್ನ ಹೇಳಿ ಆ್ಯಕ್ಟ್ ಮಾಡಿದ್ದಾರೆ. ಓಕೆ ಥ್ರೂ ಔಟ್ ಎಕ್ಸ್ಪೀರಿಯನ್ಸ್ ಯಾವುದನ್ನು ಒಂದು ನೆನೆಸ್ಕೊಳ್ಳೋದು ಭಾಳ ಕಷ್ಟನೇ. ಪೈರಸಿ ಬಗ್ಗೆ ನಾವು ಎಷ್ಟೇ ಒಂದು ಮಾಡಿದ್ರು ಕೂಡ ಇತ್ತೀಚೆಗೆ ಸಿನಿಮಾಗಳು ಅಂದರೆ ನಿರ್ಮಾಪಕರು ಸಾಕಷ್ಟು ಹಣವನ್ನು ಹೊಡಿರ್ತಾರೆ. ಬಟ್ ಆದರೂ ಕೂಡ ಈ ಪೈರಸಿ ಮಾಡಿ ಇತ್ತೀಚಿನ ಸಿನಿಮಾಗಳು ನೋಡ್ಬೇಕಾದ್ರೆ 4,000 ಲಿಂಕ್ಗಳನ್ನ ಒಂದೇ ದಿನದಲ್ಲಿ ಡಿಲೀಟ್ ಮಾಡಿಸಿರುವಂಥದ್ದು. ಸೊ ಇದಕ್ಕೆ ಇಂಡಸ್ಟ್ರಿನಲ್ಲಿ ತಾವು ಕೂಡ ಹಲವಾರು ವರ್ಷದಿಂದ ಇದ್ದೀರಾ, ಇದಕ್ಕೇನು ಅಂದರೆ ಪರಿಹಾರ ತೊಗೋಬೋದಾಗಿತ್ತು. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಯಾವ ರೀತಿ ಸಜೆಸ್ಟ್ ಮಾಡ್ತೀರಾ ಅಂತ? ನೀವೊಂದು ಐಡಿಯಾ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗೆಲ್ಲ ಎಲ್ಲ ಬಂದಿದೆ. ಸೊ ಯಾವುದಾದ್ರೂ ಒಂದು ಸಜೆಸ್ಟ್ ಅಂದರೆ ಅದಾಗಿರೋ ಹಾಗೆ ಏನಾದರೂ ಒಂದು ಸೊಲ್ಯೂಷನ್ ಸಜೆಷನ್ ಅಂತ ಹೇಳ್ತೀವಿ ನಿಮ್ಮ ಕಡೆಯಿಂದ? ಅದು ಆ್ಯಕ್ಚುಲಿ ತುಂಬ ದೊಡ್ಡ ಮಾಫಿಯಾ ಇದೆ ಅಂತ ನಾವು ಅದನ್ನು ಕೂಡ ಭಾಳ ನೋವಿನ ಸಂಗೀತ. ಮತ್ತು ಅದೇನು ಎಲ್ಲರೂ ದೊಡ್ಡವರು ಕೂಡ ಎಲ್ಲ ರೀತಿಯಿಂದ ಪ್ರಯತ್ನಗಳು ಮಾಡ್ತಿದ್ದಾರೆ. ಅದಕ್ಕೆ ಮೂಲ ಹುಡುಕೋದೇ ಭಾಳ ಕಷ್ಟ ಆಗುತ್ತೆ, ಅಷ್ಟು ದೊಡ್ಡ ಮಾಫಿಯಾ ಬರ್ಕೊಂಡಿದೆ. ಬಟ್ ಪ್ರೇಕ್ಷಕರಿಗೆ ನಾವು ಆದಷ್ಟು ಎಲ್ಲ ಕಲಾವಿದರು, ಎಲ್ಲ ಸಿನಿಮಾ ಮೇಕರ್ಸ್ ನಾವು ರಿಕ್ವೆಸ್ಟ್ ಮಾಡಿಕೊಡ್ತೀವಿ. ಅಂದರೆ ಯಾರು ಪೈರಸಿ ಮಾಡ್ತಾ ಇದ್ದಾರೆ ಅದು ಗೊತ್ತಿಲ್ಲ, ಮೂಲ ಹುಡುಕೋ ಕಷ್ಟ ಇದೆ. ಬಟ್ ನೋಡೋವಂಥ ಪ್ರೇಕ್ಷಕರಿಗೆ ಎಜುಕೇಟ್ ಮಾಡಬೇಕು. ಸ್ವತಃ ನಿರ್ಧಾರ ತೊಗೊಂಡು ನಾವು ಸಿನಿಮಾನ ನೋಡಿದ್ರೆ ಥಿಯೇಟ್ರಲ್ಲಿ ನೋಡ್ತೀವಿ, ಇಲ್ಲ ಅಂತಂದರೆ ಬರುವಂಥ ಅಫಿಷಿಯಲ್ ಪ್ಲ್ಯಾಟ್ಫಾರ್ಮ್ಸ್, OTT ಅಫಿಷಿಯಲ್ ಪ್ಲ್ಯಾಟ್ಫಾರ್ಮ್ಸ್, OTT TV ಚಾನಲ್ಸ್, ಅಫಿಷಿಯಲ್ TV ಚಾನಲ್ಸ್, ಎಲ್ಲಿ ಸ್ಯಾಟಲೈಟ್ ನಾವು ಮಾರಿರ್ತೀವಿ ಅಂಥ ಕಡೆ ಸಿನಿಮಾನ ಜೆನ್ಯೂನ್ ಆಗಿ ನೋಡಬೇಕು. ಅದಕ್ಕಿಂತ ಬೇರೆ ಎಲ್ಲೂ ಪುಕ್ಸಟೆ ಸಿಗುವಂಥ ಜಾಗದಲ್ಲಿ ನೋಡಬಾರ್ದನ್ನೋ ಮನವರಿಕೆ ಆಡಿಯನ್ಸ್ ಸಿಗಲ್ಲ. ಅದು ಮನವರಿಕೆ ಗೊತ್ತಿದ್ದು ಅವ್ರು ನೋಡ್ತಾರೆ ಅಂದರೆ ಅವರಷ್ಟು ನಾಚಿಕೆ ಇಲ್ಲದೆ. ಫೈನಲಿ ಸರ್ 12ನೇ ಬರ್ತಾ ಇದ್ದೀರಾ ಸರಳ ಸುಬ್ಬರವರಿಗೆ. ಸೊ ಪ್ರೇಕ್ಷಕರು ಒಂದೆಲೆ ಪ್ರೇಕ್ಷಕರಿಗೆ ಈ ಸಿನಿಮಾವನ್ನು ಯಾಕೆ ಥಿಯೇಟರ್ಗೆ ಒಂದು ಮ್ಯಾಜಿಕಲ್ ವರ್ಲ್ಡ್, ಒಂದು ಫ್ಯಾಂಟಸಿ ವರ್ಲ್ಡ್. ಆ ಎರ ನೋಡದೇ ಇರೋರು ಆವಾಗಿನ ರೊಮ್ಯಾನ್ಸ್ ಅನ್ನೋದು ಹೇಗಿರ್ತಾಯಿತ್ತು, ಎಷ್ಟು ಬ್ಯೂಟಿಫುಲ್ ಆಗಿರ್ತಾಯಿತ್ತು. ಒಂದು ಮ್ಯಾಜಿಕಲ್ ಕ್ರಿಯೇಷನ್, ಆ ವರ್ಲ್ಡಿಗೆ ಹೋಗಿ ಬರೋವಂಥ ಒಂದು ಎಕ್ಸ್ಪೀರಿಯನ್ಸ್. ಮನೆಯಲ್ಲಿ ಕೂತ್ಕೊಂಡು ನೀವು ಅಫ್ಕೋರ್ಸ್ ನಾಳೆ OTTನಲ್ಲೂ ಬರುತ್ತೆ, ಸ್ಯಾಟಲೈಟಲ್ಲೂ ಬರುತ್ತೆ ಅಫ್ಕೋರ್ಸ್. ಬಟ್
ಅವಾಗ ಏನಾಗುತ್ತೆ, ಒಂದು ನಮಗೆ ಆದಂಥ ಒಂದು ಇಂಟರ್ವೆಲ್ ತೊಗೊಳ್ಳೋವಂಥ ಒಂದು ಅವಕಾಶ ಇರುತ್ತೆ. ನಾವು ಹೋಗಿದ್ದು ಬರ್ತೀವಿ ಅಥವಾ ಏನೋ ತಿಂಡಿ ತಿಂತೀವಿ, ರೆಸ್ಟ್ ರೂಮ್ ಹೋಗಿ ಬರ್ತೀವಿ. ಬಟ್ ಥಿಯೇಟ್ರಲ್ಲಿ ಒನ್ ಟೈಮಲ್ಲಿ ಆ ಕಾಲಘಟ್ಟನ ಎಕ್ಸ್ಪೀರಿಯೆನ್ಸ್ ಮಾಡೋವಂಥ ಒಂದು ಅವಕಾಶ. 12th ಫೆಬ್ರವರಿ ಬಂದು ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಸರ್, ನನಗೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೊ ಮಚ್. ಈ ಸಿನಿಮಾ ನಿಮಗೆ ಮತ್ತೆ ದೊಡ್ಡ ಬ್ರೇಕ್ ಕೊಡಲಿ ಅಂತ ನಾನು ಹಾರೈಸ್ತೀನಿ. So sweet. ಮತ್ತಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನಿಮಗೆ ಬರ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್.